ರಾಜ್ಯದಾದ್ಯಂತ ಈಗಾಗಲೇ ಮತ್ತೆ ಕೊರೋನಾ ಮಹಾಮಾರಿಯ ಆತಂಕ ಶುರುವಾಗಿರುವಂಥದ್ದು. ಈ ಹಿನ್ನೆಲೆಯಲ್ಲಿ ಉತ್ತರ ಕರ್ನಾಟಕದ ಸಂಜೀವಿನಿ ಅಂತಲೇ ಕರೆಸಿಕೊಳ್ಳುವಂಥ ಹುಬ್ಬಳ್ಳಿಯ ಕಿಮ್ಸ್ ಆಸ್ಪತ್ರೆಯಲ್ಲಿ ಯಾವ ರೀತಿ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳಲಾಗ್ತಾ ಇದೆ, ಯಾವ ರೀತಿ ಕ್ರಮಗಳನ್ನು ಕೈಗೊಳ್ಳಲಾಗ್ತಾ ಇದೆ ಅಂತಕ್ಕಂಥದ್ರ ಕುರಿತು ಕಿಮ್ಸ್ನ ನಿರ್ದೇಶಕರಾಗಿರ್ತಕ್ಕಂಥ SF ಕಮ್ಮರ್ ಅವರು ನಮ್ಮ ಜೊತೆಗೆ ಅವ್ರನ್ನ ಮಾತಾಡ್ತಾ ಹೋಗ್ತೀನಿ. ಸರ್, ಈಗ ಕೊರೋನಾ ಮಹಾಮಾರಿಯ ಆತಂಕ ಸಾಕಷ್ಟು ಉಲ್ಬಣ ಆಗ್ತಾ ಇದೆ ಸರ್. ಮತ್ತೆ ಈ ನಿಟ್ಟಿನಲ್ಲಿ ಕಿಮ್ಸ್ ಆಸ್ಪತ್ರೆಯಲ್ಲಿ ಯಾವ ರೀತಿ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ತಾ ಇದ್ದಾರೆ ಸರ್? ಮೊಟ್ಟ ಮೊದಲಿಗೆ ನಾನು ಸಾರ್ವಜನಿಕರಲ್ಲಿ ವಿನಂತಿ ಮಾಡಿಕೊಳ್ಳೋದೇನೆಂದರೆ, ಯಾರೂ ಭಯಪಡುವ ಅಗತ್ಯ ಇಲ್ಲ ಮತ್ತು ಇದು ಪ್ಯಾನಿಕ್ ಆಗಂಥದ್ದು ಇಲ್ಲ. ಈಗಾಗಲೇ ಕಾಲಕಾಲಕ್ಕೆ ಸರ್ಕಾರ ನಮಗೆ ಕೆಲವೊಂದು ಮಾರ್ಗದರ್ಶನಗಳನ್ನು ಕೊಡ್ತಾ ಬಂತು. ಅದರ ಪ್ರಕಾರ ನಮ್ಮಲ್ಲಿ ಎಲ್ಲ ಇನ್ಫ್ರಾಸ್ಟ್ರಕ್ಚರ್ಸ್ ಅಂದರೆ ರಿಯೇಜೆಂಟ್ ಇರ್ಬೋದು, ಟೆಸ್ಟಿಂಗ್ ಇದೆಲ್ಲ ಗೈಡ್ಲೈನ್ಸ್ ಪ್ರಕಾರ ನಡೀತಾ ಇತ್ತು. ಮತ್ತು ಇವತ್ತು ಈ ಬೆಳಿಗ್ಗೆ ನಾನು ವೈದ್ಯಕೀಯ ಅಧೀಕ್ಷಕರಾದ ಡಾಕ್ಟರ್ ಈಶ್ವರ್ ಎಸ್ ಬಿ ಮತ್ತು ಡಾಕ್ಟರ್ ರಾಜಶೇಖರ್ ದ್ಯಾಬೇರಿ RM ಅವರ ಮುಖಾಂತರ ಒಂದು ಚರ್ಚೆಯನ್ನು ಮಾಡಿ ನಾವು ಎಲ್ಲ ಬೇಕಾದಂಥ ಮುಂಜಾಗ್ರತಾ ಕ್ರಮಗಳನ್ನು ನಾವು ತೆಗೆದುಕೊಂಡಿದ್ದೇವೆ. ಮತ್ತು ಯಾವುದೇ ಒಂದು ಪೇಷಂಟಿಗೆ ಸಸ್ಪೆಕ್ಟೆಡ್ಡು ನಾವೇನಂತೀವಿ ಸಾರಿ ಸಿಮ್ಟಮ್ಸ್ ಇತ್ತಂದರೆ ಅವರಿಗೆ ಅನುಗುಣವಾಗಿ ವೈದ್ಯರ ಒಂದು ಕೋರಿಕೆ ಮೇರೆಗೆ ಟೆಸ್ಟನ್ನು ಮಾಡ್ತಾಯಿದೆ. ಸದ್ಯಕ್ಕೆ ನಮ್ಮಲ್ಲೇ ಇವತ್ತಿನವರೆಗೂ ಯಾವುದೇ ಕೋವಿಡ್ ಪಾಸಿಟಿವ್ ಕೇಸಸ್ ಇನ್ನೂ ರಿಪೋರ್ಟ್ ಆಗಿಲ್ಲ. ಆದರೆ ಬರ್ತಕ್ಕಂಥ ಕೇಸ್ಗಳ ಸಲುವಾಗಿ ಅದಕ್ಕೆ ಬೇಕಾದಂಥ ಎಲ್ಲ ತಯಾರಿನೂ ನಾವು ಈಗಾಗಲೇ ಮಾಡಿಕೊಂಡಿದ್ದೀವಿ. ಈಗ ಕಳೆದ ಬಾರಿ ಕೋವಿಡ್ ವಿಚಾರದಲ್ಲಿ ಸಾಕಷ್ಟು ಅನಾನುಕೂಲತೆಗಳು ಹೆಚ್ಚಾಗಿದ್ದವು ಸರ್ ಕಿಮ್ಸ್ ಆಸ್ಪತ್ರೆಯಲ್ಲಿ, ಚಿಕಿತ್ಸೆಯಿಂದ ಇರ್ಬೋದು, ಅದೇ ರೀತಿ ಸಿದ್ಧತೆಗಳ ವಿಚಾರವಾಗಿರ್ಬೋದು. ಈಗ ಮತ್ತೆ ಈ ಕೊರೋನಾದ ಆತಂಕ ಶುರುವಾಗಿರುವಂಥ ಹಿನ್ನೆಲೆಯಲ್ಲಿ ಯಾವ ರೀತಿ ಸಿದ್ಧತೆಗಳು ಮಾಡ್ಕೊಂಡಿದ್ದೀರಿ ಸರ್? ಯಾಕಂದರೆ ಪ್ರಮುಖವಾಗಿ ಚಿಕಿತ್ಸೆ ಇರ್ಬೋದು, ಅದೇ ರೀತಿ ಕೋವಿಡ್ ತಡೆಗಟ್ಟುವಂಥ ನಿಟ್ಟಿನಲ್ಲಿ ಯಾವ ರೀತಿ ಸಿದ್ಧತೆಗಳು ಮಾಡ್ಕೊಂಡಿದ್ದೀರಿ ಸರ್? ಈಗಾಗಲೇ ನಮ್ಮ ಸನ್ಮಾನ್ಯ ವೈದ್ಯಕೀಯ ಶಿಕ್ಷಣ ಸಚಿವರ ಒಂದು ಸೂಚನೆ ಮೇರೆಗೆ ಮತ್ತು ಪ್ರಧಾನ ಕಾರ್ಯದರ್ಶಿಗಳ ಸೂಚನೆ ಮೇರೆಗೆ ಎಲ್ಲ ಮೆಡಿಕಲ್ ಕಾಲೇಜುಗಳಿಗೂ ಸನ್ನದ್ಧರಾಗಿರಬೇಕಂತ ಈಗಾಗಲೇ ಒಂದು ಸರ್ಕ್ಯುಲರನ್ನು ಹೋಗಿದೆ. ಅದರಂತೆ ಎಲ್ಲ ಒಂದು ಪ್ರೀವಿಯಸ್ ಎಕ್ಸ್ಪೀರಿಯೆನ್ಸನ್ನು ನಾವು ತೆಗೆದುಕೊಂಡು ಮತ್ತು ಯಾವುದೇ ಸಾರ್ವಜನಿಕರಿಗೆ ತೊಂದರೆ ಆಗದಂಗೆ ಮತ್ತು ರೋಗಿಗಳ ಒಂದು ಆರೈಕೆಯಲ್ಲಿ ಟೆಸ್ಟಿಂಗ್ನಲ್ಲಿ ಯಾವುದೇ ಒಂದು ಕುಂದುಕೊರತೆ ಅಥವಾ ಒಂದು ಲ್ಯಾಬ್ಸ್ ಅಂತ ಹೇಳ್ತೀವಿ ಆಗಲ್ದಂಗೆ ಎಲ್ಲ ಪ್ರಿಕಾಷನರಿ ಮೆಜರ್ಸ್ ನಾವು ತೆಗೆದುಕೊಂಡಿದ್ದೀವಿ. ಈವರೆಗೂ ಯಾವೊಬ್ಬ ಪೇಷಂಟಲ್ಲೂ ಕೊರೋನಾ ದೃಢಪಟ್ಟಿಲ್ಲ ಸರ್? ಇದು ಪಾಸಿಟಿವ್ ಟೆಸ್ಟ್ ಈವರೆಗೆ ಇನ್ನೂ ಬಂದಿಲ್ಲ. ಈಗ ಟೆಸ್ಟಿಂಗ್ ಏನಾದರೂ ನಡೀತಿದೆ ಸರ್ ಕೊರೋನಾ ವಿಚಾರವಾಗಿ? ಕಾಲಕ್ಕೆ ನಮ್ಮ ಫಿಸಿಷಿಯನ್ ಆಗಲಿ ಅಥವಾ ಕನ್ಸರ್ನ್ಡ್ ಇವರು ಎಕ್ಸ್ಪರ್ಟ್ಸ್ ನಾವೇನು ಸ್ಪೆಷಲಿಸ್ಟ್ ಅಂತೀವಿ, ಅವರು ಸಸ್ಪೆಕ್ಟೆಡ್ ಕ್ಲಿನಿಕಲಿ ಸಸ್ಪೆಕ್ಟ್ ಮಾಡಿದಾಗ ಟೆಸ್ಟನ್ನು ಮಾಡಿಸ್ತಾ ಇದ್ದಾರೆ. ಅದೆಲ್ಲ ಈಸ್ ಗೋಯಿಂಗ್ ಆನ್, ನಿರಂತರವಾಗಿ ನಡೀತಾ ಇದೆ. ನಮ್ಮಲ್ಲಿ ಯಾವುದೂ ಇನ್ನೂ ಸದ್ಯವರೆಗೆ ಈವರೆಗೆ ಯಾವುದೇ ಪಾಸಿಟಿವ್ ಪೇಷಂಟ್ ಬಂದಿಲ್ಲ ಇನ್ನು. ಓಕೆ, ಇದಿಷ್ಟು ಕಿಮ್ಸ್ನ ನಿರ್ದೇಶಕರಾಗಿರ್ತಕ್ಕಂಥ SF ಕಮ್ಮರ್ ಅವರ ಮಾತು. ಒಂದು ಕಡೆ ಈಗಾಗಲೇ ಕೊರೋನಾ ಮಹಾಮಾರಿಯ ಆತಂಕದ ಹಿನ್ನೆಲೆಯಲ್ಲಿ ಸಾಕಷ್ಟು ನಾವು ಕಿಮ್ಸ್ ಆಸ್ಪತ್ರೆಯಲ್ಲಿ ಸಿದ್ಧತೆಗಳನ್ನು ಮಾಡ್ಕೊಂಡಿದ್ವಿ. ಮುಂಜಾಗ್ರತಾ ಕ್ರಮವಾಗಿ ಎಲ್ಲ ಸಿದ್ಧತೆಗಳನ್ನು ನಾವು ಈಗಾಗಲೇ ಮಾಡ್ಕೊಂಡಿರ್ತಕ್ಕಂಥದ್ದು. ಜೊತೆಗೆ ಈವರೆಗೂ ಕೂಡ ಯಾವುದೇ ಕೋವಿಡ್ ಪ್ರಕರಣಗಳು ಪತ್ತೆಯಾಗಿಲ್ಲ. ಈ ಹಿನ್ನೆಲೆಯಲ್ಲಿ ಸಾಕಷ್ಟು ನಿರಂತರವಾಗಿ ನಾವು ಸಿದ್ಧತೆಗಳ ಜೊತೆಗೆ ಮುಂಜಾಗ್ರತಾ ಕ್ರಮಗಳನ್ನು ಇಲ್ಲಿ ಕೈಗೊಳ್ತಾ ಇದ್ದೀವಿ ಅಂತಕ್ಕಂಥ ಮಾತುಗಳನ್ನು ಹೇಳ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ವಿನಾಯಕ್ ಪೂಜಾರ್ ಜೊತೆ ಪ್ರಕಾಶ್ ಹಿರೇಮಠ, ರಿಪಬ್ಲಿಕ್ ಕನ್ನಡ, ಹುಬ್ಬಳ್ಳಿ. ರಾಜ್ಯದಾದ್ಯಂತ ಈಗಾಗಲೇ ಮತ್ತೆ ಕೊರೋನಾ ಮಹಾಮಾರಿಯ ಆತಂಕ ಶುರುವಾಗಿರುವಂಥದ್ದು. ಈ ಹಿನ್ನೆಲೆಯಲ್ಲಿ ಉತ್ತರ ಕರ್ನಾಟಕದ ಸಂಜೀವಿನಿ ಅಂತಲೇ ಕರೆಸಿಕೊಳ್ಳುವಂಥ ಹುಬ್ಬಳ್ಳಿಯ ಕಿಮ್ಸ್ ಆಸ್ಪತ್ರೆಯಲ್ಲಿ ಯಾವ ರೀತಿ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳಲಾಗ್ತಾ ಇದೆ, ಯಾವ ರೀತಿ ಕ್ರಮಗಳನ್ನು ಕೈಗೊಳ್ಳಲಾಗ್ತಾ ಇದೆ ಅಂತಕ್ಕಂಥದ್ರ ಕುರಿತು ಕಿಮ್ಸ್ನ ನಿರ್ದೇಶಕರಾಗಿರ್ತಕ್ಕಂಥ SF ಕಮ್ಮರ್ ಅವರು ನಮ್ಮ ಜೊತೆಗೆ ಅವ್ರನ್ನ ಮಾತಾಡ್ತಾ ಹೋಗ್ತೀನಿ. ಸರ್, ಈಗ ಕೊರೋನಾ ಮಹಾಮಾರಿಯ ಆತಂಕ ಸಾಕಷ್ಟು ಉಲ್ಬಣ ಆಗ್ತಾ ಇದೆ ಸರ್. ಮತ್ತೆ ಈ ನಿಟ್ಟಿನಲ್ಲಿ ಕಿಮ್ಸ್ ಆಸ್ಪತ್ರೆಯಲ್ಲಿ ಯಾವ ರೀತಿ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ತಾ ಇದ್ದಾರೆ ಸರ್? ಮೊಟ್ಟ ಮೊದಲಿಗೆ ನಾನು ಸಾರ್ವಜನಿಕರಲ್ಲಿ ವಿನಂತಿ ಮಾಡಿಕೊಳ್ಳೋದೇನೆಂದರೆ, ಯಾರೂ ಭಯಪಡುವ ಅಗತ್ಯ ಇಲ್ಲ ಮತ್ತು ಇದು ಪ್ಯಾನಿಕ್ ಆಗಂಥದ್ದು ಇಲ್ಲ. ಈಗಾಗಲೇ ಕಾಲಕಾಲಕ್ಕೆ ಸರ್ಕಾರ ನಮಗೆ ಕೆಲವೊಂದು ಮಾರ್ಗದರ್ಶನಗಳನ್ನು ಕೊಡ್ತಾ ಬಂತು. ಅದರ ಪ್ರಕಾರ ನಮ್ಮಲ್ಲಿ ಎಲ್ಲ ಇನ್ಫ್ರಾಸ್ಟ್ರಕ್ಚರ್ಸ್ ಅಂದರೆ ರಿಯೇಜೆಂಟ್ ಇರ್ಬೋದು, ಟೆಸ್ಟಿಂಗ್ ಇದೆಲ್ಲ ಗೈಡ್ಲೈನ್ಸ್ ಪ್ರಕಾರ ನಡೀತಾ ಇತ್ತು. ಮತ್ತು ಇವತ್ತು ಈ ಬೆಳಿಗ್ಗೆ ನಾನು ವೈದ್ಯಕೀಯ ಅಧೀಕ್ಷಕರಾದ ಡಾಕ್ಟರ್ ಈಶ್ವರ್ ಎಸ್ ಬಿ ಮತ್ತು ಡಾಕ್ಟರ್ ರಾಜಶೇಖರ್ ದ್ಯಾಬೇರಿ RM ಅವರ ಮುಖಾಂತರ ಒಂದು ಚರ್ಚೆಯನ್ನು ಮಾಡಿ ನಾವು ಎಲ್ಲ ಬೇಕಾದಂಥ ಮುಂಜಾಗ್ರತಾ ಕ್ರಮಗಳನ್ನು ನಾವು ತೆಗೆದುಕೊಂಡಿದ್ದೇವೆ. ಮತ್ತು ಯಾವುದೇ ಒಂದು ಪೇಷಂಟಿಗೆ ಸಸ್ಪೆಕ್ಟೆಡ್ಡು ನಾವೇನಂತೀವಿ ಸಾರಿ ಸಿಮ್ಟಮ್ಸ್ ಇತ್ತಂದರೆ ಅವರಿಗೆ ಅನುಗುಣವಾಗಿ ವೈದ್ಯರ ಒಂದು ಕೋರಿಕೆ ಮೇರೆಗೆ ಟೆಸ್ಟನ್ನು ಮಾಡ್ತಾಯಿದೆ. ಸದ್ಯಕ್ಕೆ ನಮ್ಮಲ್ಲೇ ಇವತ್ತಿನವರೆಗೂ ಯಾವುದೇ ಕೋವಿಡ್ ಪಾಸಿಟಿವ್ ಕೇಸಸ್ ಇನ್ನೂ ರಿಪೋರ್ಟ್ ಆಗಿಲ್ಲ. ಆದರೆ ಬರ್ತಕ್ಕಂಥ ಕೇಸ್ಗಳ ಸಲುವಾಗಿ ಅದಕ್ಕೆ ಬೇಕಾದಂಥ
ಎಲ್ಲ ತಯಾರಿನೂ ನಾವು ಈಗಾಗಲೇ ಮಾಡಿಕೊಂಡಿದ್ದೀವಿ. ಸರ್, ಈಗ ಕಳೆದ ಬಾರಿ ಕೋವಿಡ್ ವಿಚಾರದಲ್ಲಿ ಸಾಕಷ್ಟು ಅನಾನುಕೂಲತೆಗಳು ಹೆಚ್ಚಾಗಿದ್ದವು ಸರ್ ಕಿಮ್ಸ್ ಆಸ್ಪತ್ರೆಯಲ್ಲಿ, ಚಿಕಿತ್ಸೆಯಿಂದ ಇರ್ಬೋದು, ಅದೇ ರೀತಿ ಸಿದ್ಧತೆಗಳ ವಿಚಾರವಾಗಿರ್ಬೋದು. ಈಗ ಮತ್ತೆ ಈ ಕೊರೋನಾದ ಆತಂಕ ಶುರುವಾಗಿರುವಂಥ ಹಿನ್ನೆಲೆಯಲ್ಲಿ ಯಾವ ರೀತಿ ಸಿದ್ಧತೆಗಳು ಮಾಡ್ಕೊಂಡಿದ್ದೀರಿ ಸರ್? ಯಾಕಂದರೆ ಪ್ರಮುಖವಾಗಿ ಚಿಕಿತ್ಸೆ ಇರ್ಬೋದು, ಅದೇ ರೀತಿ ಕೋವಿಡ್ ತಡೆಗಟ್ಟುವಂಥ ನಿಟ್ಟಿನಲ್ಲಿ ಯಾವ ರೀತಿ ಸಿದ್ಧತೆಗಳು ಮಾಡ್ಕೊಂಡಿದ್ದೀರಿ ಸರ್? ಈಗಾಗಲೇ ನಮ್ಮ ಸನ್ಮಾನ್ಯ ವೈದ್ಯಕೀಯ ಶಿಕ್ಷಣ ಸಚಿವರ ಒಂದು ಸೂಚನೆ ಮೇರೆಗೆ ಮತ್ತು ಪ್ರಧಾನ ಕಾರ್ಯದರ್ಶಿಗಳ ಸೂಚನೆ ಮೇರೆಗೆ ಎಲ್ಲ ಮೆಡಿಕಲ್ ಕಾಲೇಜುಗಳಿಗೂ ಸನ್ನದ್ಧರಾಗಿರಬೇಕಂತ ಈಗಾಗಲೇ ಒಂದು ಸರ್ಕ್ಯುಲರನ್ನು ಹೋಗಿದೆ. ಅದರಂತೆ ಎಲ್ಲ ಒಂದು ಪ್ರೀವಿಯಸ್ ಎಕ್ಸ್ಪೀರಿಯೆನ್ಸನ್ನು ನಾವು ತೆಗೆದುಕೊಂಡು ಮತ್ತು ಯಾವುದೇ ಸಾರ್ವಜನಿಕರಿಗೆ ತೊಂದರೆ ಆಗದಂಗೆ ಮತ್ತು ರೋಗಿಗಳ ಒಂದು ಆರೈಕೆಯಲ್ಲಿ ಟೆಸ್ಟಿಂಗ್ನಲ್ಲಿ ಯಾವುದೇ ಒಂದು ಕುಂದು ಕೊರತೆ ಅಥವಾ ಒಂದು ಲ್ಯಾಬ್ಸ್ ಅಂತ ಹೇಳ್ತೀವಿ ಆಗಲ್ದಂಗೆ ಎಲ್ಲ ಪ್ರಿಕಾಷನರಿ ಮೆಷರ್ಸ್ ನಾವು ತೆಗೆದುಕೊಂಡಿದ್ದೀವಿ. ಈವರೆಗೂ ಯಾವೊಬ್ಬ ಪೇಷಂಟಲ್ಲೂ ಕೊರೋನಾ ದೃಢಪಟ್ಟಿಲ್ಲ ಸರ್? ಇದು ಪಾಸಿಟಿವ್ ಟೆಸ್ಟ್ ಈವರೆಗೆ ಇನ್ನೂ ಬಂದಿಲ್ಲ. ಈಗ ಟೆಸ್ಟಿಂಗ್ ಏನಾದರೂ ನಡೀತಿದೆ ಸರ್ ಕೊರೋನಾ ವಿಚಾರವಾಗಿ? ಕಾಲಕ್ಕೆ ನಮ್ಮ ಫಿಸಿಷಿಯನ್ ಆಗಲಿ ಅಥವಾ ಕನ್ಸರ್ನ್ಡ್ ಇವರು ಎಕ್ಸ್ಪರ್ಟ್ಸ್, ನಾವು ಏನು ಸ್ಪೆಷಲಿಸ್ಟ್ ಅಂತೀವಿ, ಅವರು ಸಸ್ಪೆಕ್ಟೆಡ್ ಕ್ಲಿನಿಕಲಿ ಸಸ್ಪೆಕ್ಟ್ ಮಾಡಿದಾಗ ಟೆಸ್ಟನ್ನು ಮಾಡಿಸ್ತಾ ಇದ್ದಾರೆ. ಅದೆಲ್ಲ ಈಸ್ ಗೋಯಿಂಗ್ ಆನ್, ನಿರಂತರವಾಗಿ ನಡೀತಾ ಇದೆ. ನಮ್ಮಲ್ಲಿ ಯಾವುದೂ ಇನ್ನೂ ಸದ್ಯವರೆಗೆ ಈವರೆಗೆ ಯಾವುದೇ ಪಾಸಿಟಿವ್ ಪೇಷಂಟ್ ಬಂದಿಲ್ಲ ಇನ್ನು. ಓಕೆ, ಇದಿಷ್ಟು ಕಿಮ್ಸ್ನ ನಿರ್ದೇಶಕರಾಗಿರ್ತಕ್ಕಂಥ SF ಕಮ್ಮಾರ್ ಅವರ ಮಾತು. ಒಂದು ಕಡೆ ಈಗಾಗಲೇ ಕರೋನಾ ಮಹಾಮಾರಿಯ ಆತಂಕದ ಹಿನ್ನೆಲೆಯಲ್ಲಿ ಸಾಕಷ್ಟು ನಾವು ಕಿಮ್ಸ್ ಆಸ್ಪತ್ರೆಯಲ್ಲಿ ಸಿದ್ಧತೆಗಳನ್ನು ಮಾಡ್ಕೊಂಡಿದ್ವಿ. ಮುಂಜಾಗ್ರತಾ ಕ್ರಮವಾಗಿ ಎಲ್ಲ ಸಿದ್ಧತೆಗಳನ್ನು ನಾವು ಈಗಾಗಲೇ ಮಾಡ್ಕೊಂಡಿರ್ತಕ್ಕಂಥದ್ದು. ಜೊತೆಗೆ ಈವರೆಗೂ ಕೂಡ ಯಾವುದೇ ಕೋವಿಡ್ ಪ್ರಕರಣಗಳು ಪತ್ತೆಯಾಗಿಲ್ಲ. ಈ ಹಿನ್ನೆಲೆಯಲ್ಲಿ ಸಾಕಷ್ಟು ನಿರಂತರವಾಗಿ ನಾವು ಸಿದ್ಧತೆಗಳ ಜೊತೆಗೆ ಮುಂಜಾಗ್ರತಾ ಕ್ರಮಗಳನ್ನು ಇಲ್ಲಿ ಕೈಗೊಳ್ತಾ ಇದ್ದೀವಿ ಅಂತಕ್ಕಂಥ ಮಾತುಗಳನ್ನು ಹೇಳ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ವಿನಾಯಕ್ ಪೂಜಾರ್ ಜೊತೆ ಪ್ರಕಾಶ್ ಹಿರೇಮಠ, ರಿಪಬ್ಲಿಕ್ ಕನ್ನಡ, ಹುಬ್ಬಳ್ಳಿ. ರಾಜ್ಯದಾದ್ಯಂತ ಈಗಾಗಲೇ ಮತ್ತೆ ಕೊರೋನಾ ಮಹಾಮಾರಿಯ ಆತಂಕ ಶುರುವಾಗಿರುವಂಥದ್ದು. ಈ ಹಿನ್ನೆಲೆಯಲ್ಲಿ ಉತ್ತರ ಕರ್ನಾಟಕದ ಸಂಜೀವಿನಿ ಅಂತಲೇ ಕರೆಸಿಕೊಳ್ಳುವಂಥ ಹುಬ್ಬಳ್ಳಿಯ ಕಿಮ್ಸ್ ಆಸ್ಪತ್ರೆಯಲ್ಲಿ ಯಾವ ರೀತಿ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳಲಾಗ್ತಾ ಇದೆ, ಯಾವ ರೀತಿ ಕ್ರಮಗಳನ್ನು ಕೈಗೊಳ್ಳಲಾಗ್ತಾ ಇದೆ ಅಂತಕ್ಕಂಥದ್ರ ಕುರಿತು ಕಿಮ್ಸ್ನ ನಿರ್ದೇಶಕರಾಗಿರ್ತಕ್ಕಂಥ SF ಕಮ್ಮಾರ್ ಅವರು ನಮ್ಮ ಜೊತೆಗಾರ, ಅವ್ರನ್ನ ಮಾತಾಡ್ತಾ ಹೋಗ್ತೀನಿ. ಸರ್, ಈಗ ಕೊರೋನಾ ಮಹಾಮಾರಿಯ ಆತಂಕ ಸಾಕಷ್ಟು ಉಲ್ಬಣ ಆಗ್ತಾ ಇದೆ ಸರ್. ಮತ್ತೆ ಈ ನಿಟ್ಟಿನಲ್ಲಿ ಕಿಮ್ಸ್ ಆಸ್ಪತ್ರೆಯಲ್ಲಿ ಯಾವ ರೀತಿ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ತಾ ಇದ್ದಾರೆ ಸರ್? ಮೊಟ್ಟ ಮೊದಲಿಗೆ ನಾನು ಸಾರ್ವಜನಿಕರಲ್ಲಿ ವಿನಂತಿ ಮಾಡಿಕೊಳ್ಳೋದೇನೆಂದರೆ, ಯಾರೂ ಭಯಪಡುವ ಅಗತ್ಯ ಇಲ್ಲ ಮತ್ತು ಇದು ಪ್ಯಾನಿಕ್ ಆಗಂಥದ್ದು ಇಲ್ಲ. ಈಗಾಗಲೇ ಕಾಲಕ್ಕೆ ಸರ್ಕಾರ ನಮಗೆ ಕೆಲವೊಂದು ಮಾರ್ಗದರ್ಶನಗಳನ್ನು ಕೊಡ್ತಾ ಬಂತು. ಅದರ ಪ್ರಕಾರ ನಮ್ಮಲ್ಲಿ ಎಲ್ಲ ಇನ್ಫ್ರಾಸ್ಟ್ರಕ್ಚರ್ಸ್ ಅಂದರೆ ರಿಯೇಜೆಂಟ್ ಇರ್ಬೋದು, ಟೆಸ್ಟಿಂಗ್ ಇದೆಲ್ಲ ಗೈಡ್ಲೈನ್ಸ್ ಪ್ರಕಾರ ನಡೀತಾ ಇತ್ತು. ಮತ್ತು ಇವತ್ತು ಈ ಬೆಳಿಗ್ಗೆ ನಾನು ವೈದ್ಯಕೀಯ ಅಧೀಕ್ಷಕರಾದ ಡಾಕ್ಟರ್ ಈಶ್ವರ್ SB ಮತ್ತು ಡಾಕ್ಟರ್ ರಾಜಶೇಖರ್ ದ್ಯಾಬೇರಿ RM ಅವರ ಮುಖಾಂತರ ಒಂದು ಚರ್ಚೆಯನ್ನು ಮಾಡಿ ನಾವು ಎಲ್ಲ ಬೇಕಾದಂಥ ಮುಂಜಾಗ್ರತಾ ಕ್ರಮಗಳನ್ನು ನಾವು ತೆಗೆದುಕೊಂಡಿದ್ದೇವೆ. ಮತ್ತು ಯಾವುದೇ ಒಂದು ಪೇಷಂಟಿಗೆ ಸಸ್ಪೆಕ್ಟೆಡ್ಡು ನಾವೇನಂತೀವಿ ಸಾರಿ ಸಿಮ್ಟಮ್ಸ್ ಇತ್ತಂದರೆ ಅವರಿಗೆ ಅನುಗುಣವಾಗಿ ವೈದ್ಯರ ಒಂದು ಕೋರಿಕೆ ಮೇರೆಗೆ ಟೆಸ್ಟನ್ನು ಮಾಡ್ತಾಯಿದೆ. ಸದ್ಯಕ್ಕೆ ನಮ್ಮಲ್ಲೇ ಇವತ್ತಿನವರೆಗೂ ಯಾವುದೇ ಕೋವಿಡ್ ಪಾಸಿಟಿವ್ ಕೇಸಸ್ ಇನ್ನೂ ರಿಪೋರ್ಟ್ ಆಗಿಲ್ಲ. ಆದರೆ ಬರ್ತಕ್ಕಂಥ ಕೇಸ್ಗಳ ಸಲುವಾಗಿ ಅದಕ್ಕೆ ಬೇಕಾದಂಥ ಎಲ್ಲ ತಯಾರಿನೂ ನಾವು ಈಗಾಗಲೇ ಮಾಡಿಕೊಂಡಿದ್ದೀವಿ. ಈಗ ಕಳೆದ ಬಾರಿ ಕೋವಿಡ್ ವಿಚಾರದಲ್ಲಿ ಸಾಕಷ್ಟು ಅನಾನುಕೂಲತೆಗಳು ಹೆಚ್ಚಾಗಿದ್ದವು ಸರ್ ಕಿಮ್ಸ್ ಆಸ್ಪತ್ರೆಯಲ್ಲಿ, ಚಿಕಿತ್ಸೆಯಿಂದ ಇರ್ಬೋದು, ಅದೇ ರೀತಿ ಸಿದ್ಧತೆಗಳ ವಿಚಾರವಾಗಿರ್ಬೋದು. ಈಗ ಮತ್ತೆ ಈ ಕೊರೋನಾದ ಆತಂಕ ಶುರುವಾಗಿರುವಂಥ ಹಿನ್ನೆಲೆಯಲ್ಲಿ ಯಾವ ರೀತಿ ಸಿದ್ಧತೆಗಳು ಮಾಡ್ಕೊಂಡಿದ್ದೀರಿ ಸರ್? ಯಾಕಂದರೆ ಪ್ರಮುಖವಾಗಿ ಚಿಕಿತ್ಸೆ ಇರ್ಬೋದು, ಅದೇ ರೀತಿ ಕೋವಿಡ್ ತಡೆಗಟ್ಟುವಂಥ ನಿಟ್ಟಿನಲ್ಲಿ ಯಾವ ರೀತಿ ಸಿದ್ಧತೆಗಳು ಮಾಡ್ಕೊಂಡಿದ್ದೀರಿ ಸರ್? ಈಗಾಗಲೇ ನಮ್ಮ ಸನ್ಮಾನ್ಯ ವೈದ್ಯಕೀಯ ಶಿಕ್ಷಣ ಸಚಿವರ ಒಂದು ಸೂಚನೆ ಮೇರೆಗೆ ಮತ್ತು ಪ್ರಧಾನ ಕಾರ್ಯದರ್ಶಿಗಳ ಸೂಚನೆ ಮೇರೆಗೆ ಎಲ್ಲ ಮೆಡಿಕಲ್ ಕಾಲೇಜುಗಳಿಗೂ ಸನ್ನದ್ಧರಾಗಿರಬೇಕಂತ ಈಗಾಗಲೇ ಒಂದು ಸರ್ಕ್ಯುಲರನ್ನು ಹೋಗಿದೆ. ಅದರಂತೆ ಎಲ್ಲ ಒಂದು ಪ್ರೀವಿಯಸ್ ಎಕ್ಸ್ಪೀರಿಯೆನ್ಸನ್ನು ನಾವು ತೆಗೆದುಕೊಂಡು ಮತ್ತು ಯಾವುದೇ ಸಾರ್ವಜನಿಕರಿಗೆ ತೊಂದರೆ ಆಗದಂಗೆ ಮತ್ತು ರೋಗಿಗಳ ಒಂದು ಆರೈಕೆಯಲ್ಲಿ ಟೆಸ್ಟಿಂಗ್ನಲ್ಲಿ ಯಾವುದೇ ಒಂದು ಕುಂದು ಕೊರತೆ ಅಥವಾ ಒಂದು ಲ್ಯಾಬ್ಸ್ ಅಂತ ಹೇಳ್ತೀವಿ ಆಗಲ್ದಂಗೆ ಎಲ್ಲ ಪ್ರಿಕಾಷನರಿ ಮೆಷರ್ಸ್ ನಾವು ತೆಗೆದುಕೊಂಡಿದ್ದೀವಿ. ಈವರೆಗೂ ಯಾವೊಬ್ಬ ಪೇಷಂಟಲ್ಲೂ ಕೊರೋನಾ ದೃಢಪಟ್ಟಿಲ್ಲ ಸರ್? ಇದು ಪಾಸಿಟಿವ್ ಟೆಸ್ಟ್ ಈವರೆಗೆ ಇನ್ನೂ ಬಂದಿಲ್ಲ. ಈಗ ಟೆಸ್ಟಿಂಗ್ ಏನಾದರೂ ನಡೀತಿದೆ ಸರ್ ಕೊರೋನಾ ವಿಚಾರವಾಗಿ? ಕಾಲಕ್ಕೆ ನಮ್ಮ ಫಿಸಿಷಿಯನ್ ಆಗಲಿ ಅಥವಾ ಕನ್ಸರ್ನ್ಡ್ ಇವರು ಎಕ್ಸ್ಪರ್ಟ್ಸ್, ನಾವು ಏನು ಸ್ಪೆಷಲಿಸ್ಟ್ ಅಂತೀವಿ, ಅವರು ಸಸ್ಪೆಕ್ಟೆಡ್ ಕ್ಲಿನಿಕಲಿ ಸಸ್ಪೆಕ್ಟ್ ಮಾಡಿದಾಗ ಟೆಸ್ಟನ್ನು ಮಾಡಿಸ್ತಾ ಇದ್ದಾರೆ. ಅದೆಲ್ಲ ಈಸ್ ಗೋಯಿಂಗ್ ಆನ್, ನಿರಂತರವಾಗಿ ನಡೀತಾ ಇದೆ. ನಮ್ಮಲ್ಲಿ ಯಾವುದೂ ಇನ್ನೂ
ಸದ್ಯವರೆಗೆ ಈವರೆಗೆ ಯಾವುದೇ ಪಾಸಿಟಿವ್ ಪೇಷಂಟ್ ಬಂದಿಲ್ಲ ಇನ್ನು. ಓಕೆ. ಇದಿಷ್ಟು ಕಿಮ್ಸ್ನ ನಿರ್ದೇಶಕರಾಗಿರ್ತಕ್ಕಂಥ SF ಕಮ್ಮಾರ್ ಅವರ ಮಾತು. ಒಂದು ಕಡೆ ಈಗಾಗಲೇ ಕರೋನಾ ಮಹಾಮಾರಿಯ ಆತಂಕದ ಹಿನ್ನೆಲೆಯಲ್ಲಿ ಸಾಕಷ್ಟು ನಾವು ಕಿಮ್ಸ್ ಆಸ್ಪತ್ರೆಯಲ್ಲಿ ಸಿದ್ಧತೆಗಳನ್ನು ಮಾಡ್ಕೊಂಡಿದ್ವಿ. ಮುಂಜಾಗ್ರತಾ ಕ್ರಮವಾಗಿ ಎಲ್ಲ ಸಿದ್ಧತೆಗಳನ್ನು ನಾವು ಈಗಾಗಲೇ ಮಾಡ್ಕೊಂಡಿರ್ತಕ್ಕಂಥದ್ದು. ಜೊತೆಗೆ ಈವರೆಗೂ ಕೂಡ ಯಾವುದೇ ಕೋವಿಡ್ ಪ್ರಕರಣಗಳು ಪತ್ತೆಯಾಗಿಲ್ಲ. ಈ ಹಿನ್ನೆಲೆಯಲ್ಲಿ ಸಾಕಷ್ಟು ನಿರಂತರವಾಗಿ ನಾವು ಸಿದ್ಧತೆಗಳ ಜೊತೆಗೆ ಮುಂಜಾಗ್ರತಾ ಕ್ರಮಗಳನ್ನು ಇಲ್ಲಿ ಕೈಗೊಳ್ತಾ ಇದ್ದೀವಿ ಅಂತಕ್ಕಂಥ ಮಾತುಗಳನ್ನು ಹೇಳ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ವಿನಾಯಕ್ ಪೂಜಾರ್ ಜೊತೆ ಪ್ರಕಾಶ್ ಹಿರೇಮಠ, ರಿಪಬ್ಲಿಕ್ ಕನ್ನಡ, ಹುಬ್ಬಳ್ಳಿ.